ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಮಗೆ ಇನ್ನೊಂದು 2-3 ತಿಂಗಳಲ್ಲಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜಿನ ವ್ಯವಸ್ಥೆಯ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಥವಾ ಪಂಚಾಯತ್ ಚುನಾವಣೆಗಳು ನಡೆಯುವ ಹಂತದಲ್ಲಿವೆ. ಈ ಒಂದು ಸಂದರ್ಭದಲ್ಲಿ 2008ರಿಂದಲೂ ಸಹ BJP ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಯಡಿಯೂರಪ್ಪ ಸರ್ಕಾರ 2008ರಲ್ಲಿ ಅಧಿಕಾರಕ್ಕೆ ಬಂತು. ಅನಂತರ ನಿರಂತರವಾಗಿ ನಮ್ಮ ಈ ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 34 ಗ್ರಾಮ ಪಂಚಾಯತ್ಗಳಿವೆ. ಆ 34 ಗ್ರಾಮ ಪಂಚಾಯತ್ಗಳಿಗೂ ಇವತ್ತು ಈ ಒಂದು ಕಸ್ತೂರಿ ರಂಗನ್ನ ಭೀತಿಯನ್ನು ಸರ್ಕಾರದ ಮೂಲಕ ಜನರಿಗೆ ಒಕ್ಕಲೆಬ್ಬಿಸುವಂಥ ಅಥವಾ ಬದುಕಿನ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ರೀತಿಯಲ್ಲಿ ಬೆದರಿಕೆಯನ್ನು ಒಡ್ಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೇವೆ. ನಾವು ಈ ಭಾಗದಲ್ಲಿರುವಂಥ ಅನೇಕ ಜನಪ್ರತಿನಿಧಿಗಳಿದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ. ಅಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಇದ್ದಾರೆ ಸಂಸದರಾಗಿ. ಅದೇ ಉಡುಪಿಯಲ್ಲಿ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಅಲ್ಲಿ ಬ್ರಜೇಶ್ ಚೌಟ ಇದ್ದಾರೆ ಈ ಭಾಗದಲ್ಲಿ. ಅಲ್ಲಿ ಮೈಸೂರಿನಲ್ಲಿ ಮೈಸೂರು ಅರಸರಿದ್ದಾರೆ, ಯಾರು ಯದುವೀರ್ ಅವರಿದ್ದಾರೆ. ಈ ಬೆಲ್ಟ್ನ 5 ಜಿಲ್ಲೆಗಳಲ್ಲೂ BJPಯ ಸಂಸದರಿದ್ದಾರೆ. ಹೆಚ್ಚಿನ ಅವಧಿಯಲ್ಲಿ 25 ವರ್ಷಕ್ಕಿಂತಲೂ ಹೆಚ್ಚು ಅವಧಿಯಲ್ಲಿ MP ಗಳು ಈ ಭಾಗದಲ್ಲಿ BJP MP ಗಳು ಅಧಿಕಾರ ನಡೆಸಿದ್ದಾರೆ. ಅಲ್ಲದೆ ಕಳೆದ 4 ಬಾರಿ ಸದಸ್ಯರಾಗಿದ್ದವರು ಸುನೀಲ್ ಕುಮಾರ್ ರಾವ್. ಅದರ ನಿಜವಾದ ಫಲಾನುಭವಿಗಳು ಈ MP ಗಳು ಮತ್ತು ಶಾಸಕರು BJPಯ ಈ ಭಾಗದಲ್ಲಿ. ಅವರು ಪ್ರತಿ ಬಾರಿ ಚುನಾವಣೆ, MLA ಚುನಾವಣೆ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇರ್ಬೋದು ಅಥವಾ MP ಚುನಾವಣೆ ಇರ್ಬೋದು, ಆ ಸಂದರ್ಭದಲ್ಲಿ ಇವರು ಸಂದರ್ಭ ನೋಡಿ ಇದನ್ನು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಜನರಲ್ಲಿ ಭೀತಿ ಹುಟ್ಟಿಸುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನಿಜವಾಗಿ ಅವರು ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಪರಿಸರ ಇಲಾಖೆಯ ಮಂತ್ರಿಗಳು ಕಳೆದ 7-8 ವರ್ಷಗಳ ಹಿಂದೆ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿರುವಾಗಲೇ ಈ ಭಾಗದ MP ಆಗಿರುವ ಸಂದರ್ಭದಲ್ಲಿ ಅಲ್ಲಿ ಸಂಸತ್ತಿನಲ್ಲಿ ಮಂಡನೆಯಾಗಿ ಅದು ಅನುಷ್ಠಾನ ಆಗಿದೆ, ಜಾರಿ ಆಗಿದೆ. ಅದರಲ್ಲಿ ಕೆಲವೊಂದು ಬದಲಾವಣೆ ತರಲಿಕ್ಕೆ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಜಾರಿ ಮಾಡೋದು. ಆ ಒಂದು ಸಂದರ್ಭದಲ್ಲಿ ಇವತ್ತು ಕೇರಳ ಸರ್ಕಾರ ಈಗಾಗಲೇ ಅದನ್ನು ಅವರಿಗೆ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಸರ್ಕಾರ ಅದನ್ನು ಒಪ್ಪಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಸಾರಾಸಗಟಾಗಿ ಅದನ್ನು ತಿರಸ್ಕರಿಸಿದೆ 2 ಅವಧಿಯಲ್ಲಿ. ಕಳೆದ ಬಾರಿ ಸಿದ್ದರಾಮಯ್ಯ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ತಿರಸ್ಕರಿಸಿತ್ತು. ಈಗಲೂ ಸಹ DKC ಅವರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಆ ತಿರಸ್ಕರಿಸಿದ ಮೇಲೂ ಸಹ ಇವರು ಏನು ನೋಟಿಫಿಕೇಷನ್ ಜಾರಿ ಮಾಡುವುದು, ಪದೇ ಪದೇ ಜಾರಿ ಮಾಡುವುದು ಜನರನ್ನು ದಿಕ್ಕು ತಪ್ಪಿಸುವಂಥ ಹುನ್ನಾರ. ಕಳೆದ 2-3 ದಿನಗಳ ಹಿಂದೆ ಉದಯವಾಣಿ ಪತ್ರಿಕೆಯಲ್ಲಿ ಪುತ್ತೂರಿನಿಂದ ಈ ವರದಿ ಬರ್ತದೆ. ಅನಂತರ ಇವತ್ತು ಪುನಃ ಈ ಒಂದು ವರದಿ ಬರ್ತಾ ಇದೆ. ಇದು ಜನರಲ್ಲಿ ಆತಂಕವನ್ನು ಸೃಷ್ಟಿಸುವಂಥ ಈ ಭಾಗದ ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಿ ನಮ್ಮ ಜನ ನೆಮ್ಮದಿಯಿಂದ ಬದುಕ್ತಾ ಬಂದಿದ್ದಾರೆ. ಆದರೆ ಇಂಥ ಹುನ್ನಾರಗಳು ನಡೆದಾಗ ಜನರ ಭಾವನೆಯಲ್ಲಿ ಭಿನ್ನ ಭಿನ್ನ ಆಲೋಚನೆಗಳು, ಬದುಕಿನಲ್ಲಿ ಅಶಾಂತಿ ಮೂಡುವಂಥ ಒಂದು ಸಂದರ್ಭವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನೇರ ಹೊಣೆ ಈ ಭಾಗದ ಸಂಸದರು. ಅವರು ಸಂಸತ್ತಿನಲ್ಲಿ ಏನು ಮಾತನಾಡಿದ್ದಾರೆ ಮತ್ತು ಏನು ಕಾರ್ಯಕ್ರಮಗಳನ್ನು ಈ ಭಾಗದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಅವರ ಕಾರ್ಯವೈಖರಿಯ ಬಗ್ಗೆ ಅವರು ತಿಳಿಸಬೇಕಾಗ್ತದೆ. ನೇರವಾಗಿ ನಾವು ಸಂಸದರಿಗೆ, ಈ ಭಾಗದ ಸಂಸದರಿಗೆ ನಾವು ಹೇಳುವುದಿಷ್ಟೇ, ಜನರನ್ನು ಭೀತಿ ಹುಟ್ಟಿಸುವಂಥ ಕೆಲಸವನ್ನು ಮಾಡಬಾರ್ದು ಯಾವಾಗಲೂ.
ಈಗಾಗಲೇ ಅವರು ಕಸ್ತೂರಿ ರಂಗನ ಬಗ್ಗೆ ಅನುಷ್ಠಾನ ಆಗಿದೆ, ಅದು ಜಾರಿ ಆಗಿದೆ. ಅದರಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಮಾತ್ರ ಅವರು ಈಗ ನೋಟಿಫಿಕೇಷನ್ ಜಾರಿ ಮಾಡುವುದು. ಅದರ ಒಟ್ಟಿಗೆ ಏಕೆ ಅವರು ಭಯಭೀತಿಯನ್ನು ಸೃಷ್ಟಿಸಿ ನೋಟಿಫಿಕೇಷನ್ ಜಾರಿ ಸರ್ಕಾರದ ಹತ್ರ ಕರ್ನಾಟಕ ಸರ್ಕಾರ ಇದೆ, ಸರ್ಕಾರ ತಿರಸ್ಕರಿಸಿದೆ, ಅವರಿಗೆ ಕೇಳಲಿ. ಜನರಲ್ಲಿ ಹೋಗಿ ಅವರ ಅಭಿಪ್ರಾಯಗಳನ್ನು ಗಳಿಸುವಂಥ ಯಾವುದೇ ವಿಷಯ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ತಿಳಿಸಬೇಕೇ ಹೊರತು ಅಥವಾ ಅರಣ್ಯ ಮಂತ್ರಿಗಳು ತಿಳಿಸಬೇಕಾಗ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಅರಣ್ಯ ಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರದ ಪರಿಸರ ಮಂತ್ರಿಗಳು ಅದನ್ನು ತಿಳಿಸಬೇಕಾಗ್ತದೆ. ಯಾವಾಗ ಇವರು ಪ್ರತಿ ಚುನಾವಣೆ ಬರುವ ಹಂತದಲ್ಲಿ, ಈಗ ನಾನು ಹೇಳ್ತಾ ಇದ್ದೇನೆ, ಇನ್ನೊಂದು 2 ಅಥವಾ 3 ತಿಂಗಳಲ್ಲಿ ಚುನಾವಣೆ ಬರ್ತದೆ ಅಂತೇಳಿ ಅವರಿಗೆ ಖಾತ್ರಿ ಇದೆ. ಆದ್ದರಿಂದ 60 ದಿನದ ನೋಟಿಫಿಕೇಷನ್ನ ಒಂದು ವರದಿ ಇವತ್ತು ಬರ್ತಾ ಇದೆ. ಅದು ಚುನಾವಣೆಯ ಬಾಬತು ಮಾತ್ರ ಅವರ ಹುನ್ನಾರ ಹೊರತು ಜನರ ಬಗ್ಗೆ ಕಾಳಜಿಯಿಂದ ಅಲ್ಲ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ UPA ಸರ್ಕಾರ ಇರುವಾಗ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಮಾಡಿದೆ, ಸಕ್ರಮದ ಹಕ್ಕು ಕಾಯ್ದೆ ಜಾರಿ ಮಾಡಿದೆ. ಆದರೆ ಇವರು BJPಯವರು 2008ರಲ್ಲಿ ಯಡಿಯೂರಪ್ಪ ಸರ್ಕಾರ 2011ರಲ್ಲಿ ಸುಪ್ರೀಂ ಕೋರ್ಟಿಗೆ ಅಫಿದಾವಿತ್ ಕೊಡ್ತಾರೆ. ಅದು ಎಲ್ಲ ಸರ್ಕಾರಿ ಜಾಗವನ್ನು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಮಾಡ್ತಾರೆ. ಸಕ್ರಮದ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆ ಇವರು. ಯಾವುದೇ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಅವರು ಅಡೆತಡೆ ಒಡ್ಡುವಂಥ BJP ಇವತ್ತು ಈ ಒಂದು ರೀತಿಯ ಏನು ಕೇವಲ ಓಟಿಗಾಗಿ, ಓಟಿನ ಒಂದು ಫಲ ಪ್ರತಿ ಬಾರಿ ತೆಕ್ಕೊಳ್ಳಿಕ್ಕೆ ಇವರು ಏನು ಬೇಕಾದರೆ ಮಾಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು BJPಯವರ ಈ ಹುನ್ನಾರಕ್ಕೆ ಜನ ಜಾಗೃತರಾಗಬೇಕು. ಜನತೆ ಇವತ್ತು ಅನೇಕ ಹಗರಣಗಳನ್ನು ಅದು ಮಾಡಿದೆ BJP ಸರ್ಕಾರ ಅಧಿಕಾರಕ್ಕಾಗಿ. ಯಾವುದೇ ರೀತಿಯ ಮುಲಾಜಿಲ್ಲದೆ ಅದು ಅಧಿಕಾರವನ್ನು ಅನುಭವಿಸಲಿಕ್ಕೆ ಈ ರೀತಿ ಮಾಡ್ತಾ ಇದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ಇದನ್ನು ವಿರೋಧಿಸ್ತೇವೆ ಮತ್ತು ಹಿಂದೆಯೂ ಸಹ ವಿರೋಧಿಸಿದ್ದೇವೆ. ಕರ್ನಾಟಕ ಸರ್ಕಾರವು, ನಾನು ಒಬ್ಬ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ನಾವು ಇದನ್ನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಅದರ ಬಗ್ಗೆ, ಈ ಭಾಗದ ಜನರ ಸಮಸ್ಯೆ ಬಗ್ಗೆ ಗಮನ ಹರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸ್ತೇವೆ. ಅದರ ಒಟ್ಟಿಗೆ ನಮ್ಮ ಭಾಗದ ಸರ್ವ ಜನರು ಸಹ ಈ ಇದಕ್ಕೆ ಬೆಂಬಲಕ್ಕೆ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಿ, ಇನ್ನೂ ಸಹ ಇವರ ಈ ಒಂದು ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಮೋಸದ ಆಟ ನಡೆಯಬಾರದು. ಅದಕ್ಕೆ ಜನ ಜಾಗೃತರಾಗಬೇಕು ಎಂಬಂತಹ ಒಂದು ಜನತೆಗೆ ನಾನು ಮನವಿ ಮಾಡ್ತೇನೆ. ಇನ್ನಷ್ಟು ಅನೇಕ ಸಮಸ್ಯೆಗಳಿವೆ, ಆದರೆ ಚುನಾವಣೆ ಸಂದರ್ಭ ಬರುವಾಗ ಇವರ ಆಟ ಶುರು ಮಾಡ್ತಾರೆ. ಆದ್ದರಿಂದ ನಮ್ಮ ಏನು ನಾವು ಜನತೆಯ ಪರವಾಗಿ ಹಿಂದೆ ವಿನಯ್ ಕುಮಾರ್ ಸೊರಕೆ ಅವರು ನಗರ ಮಂತ್ರಿಯಾಗಿರುವಾಗ ಈ ಭಾಗದಲ್ಲಿ ಸಂಚರಿಸಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೂ ಸಹ ಜನಕ್ಕೆ ಅದು ಬೇಡ ಅಂತೇಳಿ ಆದಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಅದರ ಬಗ್ಗೆ ಇನ್ನು ಕೇಂದ್ರ ಸರ್ಕಾರ ಯಾವುದೇ ರೀತಿಯ ನೋಟಿಫಿಕೇಷನ್ನು ಮಾಡಬಾರದು ಎನ್ನತಕ್ಕಂಥ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಆದ್ದರಿಂದ ಮತ್ತೆ ಅವರು ನೋಟಿಫಿಕೇಷನ್ ಜಾರಿ ಮಾಡುತ್ತಿರುವುದು ಅಕ್ಷಮ್ಯ. ಅದಕ್ಕೆ ಸಂಸದರೇ ಹೊಣೆ, ನೇರವಾಗಿ ಸಂಸದರಿಗೆ ಹೊಣೆ, ಅವರು ಉತ್ತರಿಸಬೇಕು ಇದಕ್ಕೆ. ಆಮೇಲೆ ಪ್ರಾಣಿಗಳಿಗೆ ಬದುಕುವ ಹಕ್ಕುಂಟು, ಹುಲಿ ಚಿರತೆ ಕರಡಿಗಳಿಗೆ ಬದುಕುವ ಹಕ್ಕುಂಟು, ಮನುಷ್ಯರಿಗೆ ಹಕ್ಕಿಲ್ಲ. ಈಗ ನಮ್ಮ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ಇದು ಅರಣ್ಯ ಹಕ್ಕು 75 ಕಾನೂನು ಜಾರಿ ಮಾಡಿದೆ ಬದುಕುವ ಹಕ್ಕಿಗೆ. ಮತ್ತು ಆಹಾರ ಹಕ್ಕು, ಮನುಷ್ಯನಿಗೆ ಬೇಕಾಗುವಂಥ ಆಹಾರದ ಹಕ್ಕು, ಅರಣ್ಯ ಕಾಯ್ದೆ ಹಕ್ಕು, ಇದನ್ನೆಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ. ಈ ಸರ್ಕಾರ ಬಂದ ಮೇಲೆ ಮನುಷ್ಯರಿಗೆ ಬದುಕಲಿಕ್ಕಿಲ್ಲ, ಆದರೆ ಪ್ರಾಣಿಗಳಿಗೆ ಬದುಕುವಂಥ ಒಂದು ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡ್ತಾಯಿದ್ದಾರೆ.
ಹೌದು. ಈಗ ಹೆಬ್ರಿ, ಈ ನಮ್ಮ ಹೆಬ್ರಿ ತಾಲೂಕು ಇಡೀ ತಾಲೂಕು ಈ ಕಸ್ತೂರಿ ರಂಗನ್ ವ್ಯಾಪ್ತಿಗೆ ಬರ್ತದೆ. ಇಕೋ ಝೋನ್ ಅಂತ ಹೇಳುವಂಥದ್ದು ಇದು ಹೆಬ್ರಿ ತಾಲೂಕನ್ನು ಆವರಿಸಿ ಬಿಡ್ತದೆ. ಕಾರ್ಕಳ ಅರ್ಧ ತಾಲೂಕು, ಕುಂದಾಪುರ ಒಂದು ಸಾಮಾನ್ಯ. ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ವರದಿ ಇದೆ, ಇಷ್ಟು ತಾಲೂಕು ಅಂತ. ನಾವು ಉದಯವಾಣಿ ಪತ್ರಿಕೆಯಿಂದ ನಾವು ನೋಡ್ತಾ ಇದ್ದೇವೆ. ಈ ವರದಿ ನಮಗೆ ಅಲ್ಲಿ ಪುತ್ತೂರಿನಿಂದ ಈ ವರದಿ ಮೊನ್ನೆ ಬಂದದ್ದು ಪುತ್ತೂರಿನಿಂದ. ಇದು ಅದಕ್ಕೆ ವಿವರಣಾತ್ಮಕ ಇದು ಇವತ್ತು ಉಡುಪಿಯಿಂದ ಬಂದಿದೆ. ಹೌದು, ಯಾಕೆಂದೇಳಿದರೆ ಅವರು ಚುನಾವಣೆ ಬರುವ ಸಂದರ್ಭದಲ್ಲಿ ಪ್ರತಿ ಸಾರಿ 2007 ಬಾರಿ ಆಯಿತು, ಪ್ರತಿ ಬಾರಿ ಇವರು ಇದೇ ಆಟ ಆಡೋದು. ಅದು ಆನಂತರ ಅವರು ಮಾಡುವುದಿಲ್ಲ, ಪತ್ರಿಕೆಯಲ್ಲಿ ವರದಿಯೂ ಬರುವುದಿಲ್ಲ, ಮತ್ತು ಸುದ್ದಿ ಇಲ್ಲ. ಇದು ವ್ಯವಸ್ಥೆ. ಜನರನ್ನು ಏನು ಗೊಂದಲಕ್ಕೆ ಈಡು ಮಾಡಿ ಹುನ್ನಾರ ಸೃಷ್ಟಿಸುವುದು ಚುನಾವಣೆಗಾಗಿ ಮಾತ್ರ, ಮತ್ತೆ ಇಲ್ಲ. ನಾಗಪಾಲದಲ್ಲಿ ಕಳೆದ ವರ್ಷ ಆನೆ ಉಪಟಗಳು ತಾವೆಲ್ಲ ಪ್ರತಿಭಟನೆ ಮಾಡಿದ್ದೀವಿ. ಈ ವರ್ಷ ಪಟ್ಟಿಗೆ ಒಳಗಡೆ ಬಂದು 5 ದನಗಳನ್ನು ಹಿಡಿದಿದೆ. ಜನತೆಗೆ ಉಳಿಯೋ ಗೊತ್ತಿಲ್ಲ, ಒಂದೇ ಮನೆಗೆ 5 ದನ. ಇದಕ್ಕೆ ಈಗಿನ ಉಸ್ತುವಾರಿ, ಈಗ ಹೊಸ ಸರ್ಕಾರದಲ್ಲಿ ಹೊಸ DK ಶಿ ಅವರ ಸಚಿವ ಸಂಪುಟದಲ್ಲಿ ಉಡುಪಿ ಜಿಲ್ಲೆಯ ಉಸ್ತುವಾರಿಗಳು ಬಹುಶಃ ಹೆಚ್ಚಿನ ಪಕ್ಷ ಖಾದರ್ ಆಗಿರ್ಬೋದು, ಅಥವಾ ಮತ್ತು ಅರಣ್ಯ ಮಂತ್ರಿಗಳ ಖಾತೆ ವಿತರಣೆ ಆದಾಗ ಅರಣ್ಯ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಸೂಕ್ಷ್ಮತೆಯ ವಿಚಾರವನ್ನು ನಾವು ಮನಗಡ್ತೇವೆ. ಯಾಕೆಂದೇಳಿ ಕರ್ನಾಟಕ ಸರ್ಕಾರ ತಿರಸ್ಕರಿಸಿಯೂ ಇವರು ಜಾರಿ ಮಾಡಿದ್ದಾರೆ ಇವತ್ತು. ಅದರಿಂದ ಅದು ಏನು ಎನ್ನತಕ್ಕಂಥ ಕಾನೂನಿನ ಏನು ವಿಷಯ ಅಂತೇಳಿ ಜನರಿಗೆ ಗೊತ್ತಾಗಬೇಕು. ಅಲ್ಲಲ್ಲ, ಈಗ ನಾವು ಏನು ಮಾಡೋದಿಲ್ಲ. ಯಾಕೆಂದೇಳಿದರೆ ಎಲ್ಲವೂ ಅವರದ್ದು ಹುನ್ನಾರ ಇರುವುದು ಇದರಲ್ಲಿ. ನಾವು ಈ ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ನಾವು ಸರ್ಕಾರದ ಬಗ್ಗೆ ಈಗ ವಿಧಾನಸಭೆ ಮತ್ತು ಲೋಕಸಭೆ ಈಗ ಚಾಲ್ತಿಯಲ್ಲಿ ಇದೆ. ಲೋಕಸಭೆ ಮತ್ತು ವಿಧಾನಸಭೆ ಚಾಲ್ತಿಯಲ್ಲಿದ್ದ ಅವರು ಪ್ರತಿನಿಧಿಸುವಂಥ ಕ್ಷೇತ್ರಗಳಲ್ಲಿ ಈ ಸಮಸ್ಯೆ ಅವರು ಹೇಳಬೇಕಲ್ಲ. ಸಂಸತ್ತು ಈಗ ನಡೀತಾ ಇದೆ, ವಿಧಾನಸಭೆ ಇನ್ನೂ ಏನು ಈಗ 13 ತಾರೀಕಿಗೆ ಪ್ರಾರಂಭ ಆಗ್ತದೆ. ಧ್ವನಿ ಎತ್ತಬೇಕಲ್ಲ. ಈಗ ಪ್ರತಿ ಬಾರಿ ಪ್ರತಿಭಟನೆ, ಅದು ಏನು ಅದರಿಂದ ಆಗೋದಿಲ್ಲ. ಅವರು ಧ್ವನಿ ಎತ್ತಬೇಕು. ಅದನ್ನು ಯಾರು ಧ್ವನಿ ಎತ್ತಲಿಲ್ಲ, ಜನ ತಿರಸ್ಕರಿಸಬೇಕಾದ ಅಂಥವ್ರನ್ನು, ಅವರ ಪಕ್ಷವನ್ನು ಅಂದತೆ. ನೀವು ಸ್ಯಾಟಲೈಟ್ನಲ್ಲಿ ಮಾಡಿರುವಂತಹ ಏನು ವೈಜ್ಞಾನಿಕ ರೀತಿಯಲ್ಲಿ ಮಾಡಿರುವಂತಹ ಸರ್ವೆಯನ್ನು ನಾವು ಜನರಲ್ಲಿ ಯಾರು ಒಪ್ಪುವುದಿಲ್ಲ, ಯಾವ ಹಳ್ಳಿಯವರು ಒಪ್ಪುವುದಿಲ್ಲ. ಹೌದು. ಈಗ ಏನು ಮಾಡಬೇಕಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಒಂದು ವಿಷಯ, ನಮ್ಮ ಸರ್ಕಾರದ ಏನು ನಿಲುವು ಇದೆ, ಸರ್ಕಾರ ನಮ್ಮದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದೆ. ಸರ್ಕಾರದ ನಿಲುವು ಏನು ಇದೆ ಆ ಪ್ರಕಾರ ನಾವು ಮಾಡ್ತೇವೆ. ಡಿಸಿಷನ್ ಫೈನಲ್ ಹೌದು ಸರ್ಕಾರ ಅಲ್ಲ, ನಮ್ಮ ಸರ್ಕಾರ ಘೋಷಣೆ ಮಾಡಲಿ, ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ನಮ್ಮ ಸರ್ಕಾರದ ಅಲ್ಲಲ್ಲ, ಈಗ ಪಾರ್ಲಿಮೆಂಟ್ನಲ್ಲಿ ಕಾನೂನಾತ್ಮಕವಾಗಿ ಜಾರಿ ಆಗಿದೆ. ಅದು ಹಿಂದಿನ ಅವಧಿಯಲ್ಲಿ ಯಾವುದು ಇದೇ ಮೋದಿ ಸರ್ಕಾರ, ಈ ಶೋಭಾ ಕರಂದ್ಲಾಜೆ ಮಿನಿಸ್ಟರ್ ಇದ್ದರು, ಈ ಭಾಗದ MP ಆಗಿದ್ದರು ಆ ಸಂದರ್ಭದಲ್ಲಿ, ಆವಾಗ ಜಾರಿ ಆಗಿದೆ. ಯಾವುದು ಅದಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಅವರು ವರದಿಯ ಬಗ್ಗೆ ಪ್ರಪ್ರಥಮವಾಗಿ ಗಾಡ್ಗಿಲ್ ವರದಿ ಜಾರಿ ಆಯಿತು. ಆ ಗಾಡ್ಗಿಲ್ ವರದಿ ಅದರಲ್ಲಿ ಜನರಿಗೆ ಭಾರಿ ತೊಂದರೆ ಆಗ್ತದೆ ಅಂತೇಳಿ ಇದು ಕಸ್ತೂರಿ ರಂಗನ್ ವರದಿ ಮಾಡಿದ್ದು, ಕಮಿಟಿ ಮಾಡಿ ವರದಿ ತಯಾರಿಸಿದ್ದು. ಅದರಲ್ಲಿ ಈಗ ಅದನ್ನು ಒಪ್ಪಿ ಕೇರಳ ಸರ್ಕಾರ ಈಗಾಗಲೇ ತಿದ್ದುಪಡಿ ಮಾಡಿ ಅವರು ಒಪ್ಪಿದ್ದಾರೆ. ನಮ್ಮಲ್ಲಿ ಒಪ್ಪಲಿಲ್ಲ ಆ ಕಂಡೀಷನ್ಗೆ. ನಮ್ಮಲ್ಲಿ ಕೇರಳಕ್ಕೂ ಮತ್ತು ನಮಗೂ ಜನರ ವಸತಿ ಪ್ರದೇಶ ಮತ್ತು ವ್ಯಾಪ್ತಿ ಭಾರಿ ವ್ಯತ್ಯಾಸ ಇದೆ, ಅದಕ್ಕಾಗಿ ಒಪ್ಪಲಿಲ್ಲ. ಇಲ್ಲಿ ಒಟ್ಟು 1254 ಏನೋ ಗ್ರಾಮಗಳು ನಮ್ಮ ಈ ವ್ಯಾಪ್ತಿಯಲ್ಲಿ ಬರ್ತದೆ, ಅಲ್ಲಿ ಮಹಾರಾಷ್ಟ್ರದವರೆಗೆ. ಇಲ್ಲಿ ನಮ್ಮಲ್ಲಿ ಕುಂದಾಪುರ ಈ ಮಲೆನಾಡು ಪ್ರದೇಶ ಎಲ್ಲವೂ ಬರ್ತದೆ.
ನಮ್ಮ ಹೆಬ್ರಿ ತಾಲೂಕು ಇಡೀ ಮತ್ತು ಕಾರ್ಕಳ ತಾಲೂಕು ಅರ್ಧ, ಕುಂದಾಪುರ ತಾಲೂಕು ಅರ್ಧ ಹೀಗೆ ಬರ್ತದೆ. ಅದರಲ್ಲಿಯೂ 10 ಕಿಲೋಮೀಟರ್ ಏನು ಇಕೋ ಜೋನ್ಸ್ ಬಫರ್ ಏರಿಯಾ ಅಂತೇಳಿ ಬರ್ತದಲ್ಲ, ಅದು ಹೋದಾಗ ಸಾಮಾನ್ಯ ಕಂಪ್ಲೀಟ್ ನಮ್ಮ ಇಲ್ಲಿ ಪೆರಡೂರುವರೆಗೆ ಬರ್ತದೆ. ಅದು ಹಾಗೆ ಮಾಡಲಿಲ್ಲ. ಈಗ ಅವರು ಏನು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಮಾಡ್ತಾಯಿದ್ದಾರೆ. ಈಗ ಹಂತ ಹಂತವಾಗಿ ಸ್ಲೋಲಿ ಮಾಡ್ತಾಯಿದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರದ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಇವತ್ತು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ಎಲ್ಲರಿಗೂ ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಒಂದು 10 ವರ್ಷದ ಹಿಂದೆ ಇದರ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡಿತ್ತು. ಆವಾಗ ನಮ್ಮ ಇದೇ ಮಂಜುನಾಥ್ ಪೂಜಾರಿ ಅವರು ಅವರಿಗೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿಯೂ ನಮಗೆ ಸಂಪೂರ್ಣ ಅವರ ಬೆಂಬಲವನ್ನು ನೀಡಿದರು. ನಾವು ಹೆಬ್ರಿಯ 9 ಗ್ರಾಮಗಳನ್ನು ಒಗ್ಗೂಡಿಸಿಕೊಂಡು ವಲಯವನ್ನಾಗಿ ಮಾಡಿ ಈ ಕಸ್ತೂರಿ ರಂಗ ವರದಿಯನ್ನು ಪ್ರತಿಭಟಿಸಿದ್ದೇವೆ. ತದನಂತರದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ವಿನಯ್ ಕುಮಾರ್ ಸೊರಕೆ ಅವರಿಗೆ, ಹಾಗೆ ಅರಣ್ಯ ಸಚಿವರಾಗಿರುವಂತಹ ನಮ್ಮ ರಮಣನಾಥ್ ರೈ ಅವರಿಗೆ ನಮ್ಮ ಹೆಬ್ರಿಯಿಂದ ಒಂದು ನಿಯೋಗವನ್ನು ನಾವು ಹೋಗಿ ಮಾತನಾಡಿ ಅವರ ಹತ್ರ ನಾವು ಈ ವಿಷಯವನ್ನು ಪ್ರತಿಭಟಿಸಿದಾಗ ಅವರು ಹೇಳಿದ್ರು, ಶೋಭಾ ಕರಂದ್ಲಾಜೆ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಏನೂ ಕೊಟ್ಟಿಲ್ಲ ಇಲ್ಲಿ ತನಕ ಅಂತ. ಅವಾಗ ನಾವು ಇದನ್ನು ಈ ಪ್ರಸ್ತಾವನೆಯನ್ನು ಮಾನ್ಯ ಸಚಿವರಲ್ಲಿ ಇಬ್ಬರಲ್ಲಿ ಮಾತನಾಡಿದಾಗ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವು ಶೋಭಾ ಕರಂದ್ಲಾಜೆ ಅವರ ಹತ್ರ ನಾಳೆ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಮಣಿಪಾಲದಲ್ಲಿ ಅವರ ಸಂಸದರು ಬಂದು ಅವರ ಹತ್ರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರ ಹತ್ರ ಒಂದು ಹೇಳಿಕೆ ಕೊಡಿಸಿ. ಅಂದ್ರೆ ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳುವಂತ ಒಂದು ಮಾತನ್ನು ಹೇಳಿ, ಅವರು ಬಾಯಲ್ಲಿ ಹಿಂದಿನಲ್ಲಿ ಹೇಳುವುದಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಸರಿಯಾಗಿ ಹೇಳಿ, ಅವರು ನೀವೆಲ್ಲರೂ ಇರಬೇಕಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವೆಲ್ಲ ಹೆಬ್ರಿಯ ಪ್ರತಿನಿಧಿಗಳು ಹೋದವರು ಆ ಶೋಭಾ ಕರಂದ್ಲಾಜೆ ಅವರ ಹತ್ರ ಹೇಳಿದವಾಗ ಅವರು ಆಯ್ತು ಅಂತ ಹೇಳಿ ಮರ ದಿವಸವೇ ನಮ್ಮ ಜಿಲ್ಲೆಯಿಂದ ಹೊರಟು ಹೋಗಿದ್ದಾರೆ. ಅದನ್ನ ಆನಂತರದಲ್ಲಿ ಅವರು ಒಂದು ದಿವಸವೂ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟದಿಲ್ಲ ಈ ಕಸ್ತೂರಿ ರಂಗನ ವಿಚಾರದಲ್ಲಿ. ಅಂದ್ರೆ ಜನರನ್ನು ಗೊಂದಲದಲ್ಲಿ ಹಾಕಲಿಕ್ಕೆ ಮಾತ್ರ ಒಂದು ಈಗ ಅವರು ಹೇಳಿದಾಗ ಪುತ್ತೂರಿನಿಂದ ಒಂದು ಸೃಷ್ಟಿಯಾಗುತ್ತೆ ಅಂತ ಹೇಳುವಂತ ಒಂದು ಮಾತಾಡಿದ್ರು ನಮ್ಮ ಮಂಜುನಾಥ್ ಪೂಜಾರಿ ಅವರು. ಅದೇ ತರದ ಒಂದು ಸೃಷ್ಟಿಯನ್ನು ಮಾಡಿ ಅವರು ಹೊರಟೋಗ್ತಾರೆ. ಮತ್ತೆ ಈ ಇದನ್ನು ಜಾಹೀರಾತನ್ನು ಕರೆಯುವಂತ ವಿಚಾರವಾಗಿ ಅವರು ಸಂಸತ್ನಲ್ಲಿ ಒಂದು ಧ್ವನಿಯನ್ನು ಎತ್ತಿದವರು ಅಲ್ಲ. ಈಗ ನೀವು ಈಗಾಗಲೇ ಪತ್ರಿಕೆಯಲ್ಲಿ ನೋಡ್ತಿದ್ದೀರಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದ್ದೀರಿ, ಬಂದಂತಹ ವರದಿಗಳಲ್ಲಿ ನಾನು ನೋಡಿದಾಗೆ ಅದಕ್ಕಿಂತ ಹೆಚ್ಚಿಗೆಯಾಗಿ ಮೊನ್ನೆ ನಾನು ಒಂದು ಹೆಬ್ರಿಯ ಒಂದು ಜನಸಂಪರ್ಕ ಸಭೆಯಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದ್ದೇನೆ. ಮೊನ್ನೆ ಈಗಾಗಲೇ ನಾಡ್ಪಾಲು, ವಿಲೇಜು, ಹೆಬ್ರಿ, ಚಾರ ಮತ್ತೆ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ, ಪರಿಸರ ಸೂಕ್ಷ್ಮ ವಲಯ ಅಂತೇಳಿ. ಈ ಪರಿಸರ ಸೂಕ್ಷ್ಮ ವಲಯದಲ್ಲಿ ಈಗ ನಮ್ಗೆ ಯಾವುದೇ ಒಂದು ಕನ್ವರ್ಷನ್ ಆಗ್ತಿಲ್ಲ ಜಾಗಗಳು. ಆ ಕನ್ವರ್ಷನ್ ಆಗ್ಬೇಕಾದ್ರೆ ಅರಣ್ಯ ಇಲಾಖೆಗೆ ನಾವು ಕಳಿಸುವ ಒಂದು ಪತ್ರವನ್ನು ನಮ್ಮ ಕಂದಾಯ ಇವರು ಇದು ಪ್ರಹಾರ ನಮ್ಮ ಮೇಲೆ ಆಗಿರುವುದು ನಮ್ಗೆ ಗೊತ್ತೇ ಇಲ್ಲ. ಇದು ನಿಧಾನವಾಗಿ ಅವರು ಒಂದು ಇದನ್ನು ಈ ಪ್ರಹಾರವನ್ನು ಬಿಟ್ಟಿದ್ದಾರೆ ಜನರ ಮೇಲೆ. ಈಗಾಗಲೇ ಜಾರಿಯಾಗಿದೆ. ಈಗ ನಾವು ನಿನ್ನೆ ನೋಡ್ತೇನೆ, ಇನ್ನು ಮೇಲೆ ಈಗ ಇರುವಂತಹ ಮನೆಗಳಿಗೆ ಮಾತ್ರ ಕನ್ವರ್ಷನ್ಗೆ ಅವಕಾಶ ಇದೆ. ಇನ್ನು ಹೊಸತಾಗಿ ಕಟ್ಟುವಂತ ಮನೆಗಳಿಗೆ ಇನ್ನು ಕನ್ವರ್ಷನ್ ಕೊಡುವಂತ ಇಲ್ಲ ಅಂತ ಹೇಳುವಂತದ್ದು ಬಂದಿದೆ. ಸೊ ಇದನ್ನು ನಾವು ಸರಾಸರವಾಗಿ ನಾನು ಈಗ ನಿಮ್ಮ ಹತ್ರ ಒಂದು ಉಡುಪಿ ಜಿಲ್ಲಾ ರೈತ ಸಂಘದ ಹೆಬ್ರಿ ವಲಯದ ಅಧ್ಯಕ್ಷನಾಗಿ ನಾನು ನಿಮ್ಮ ಹತ್ರ ಇದನ್ನು ಮನವಿ ಮಾಡ್ತಿದ್ದೇನೆ. ಇದಕ್ಕೆ ಈಗಾಗಲೇ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ಎಚ್ಚೆತ್ತುಕೊಂಡು ಇದನ್ನು ಸರಾಸರವಾಗಿ ಇದನ್ನು ಜಾರಿಗೊಳಿಸಿದ್ದಾಗಿ ಮಾಡಬೇಕು ಅಂತ ಹೇಳಿ ನಾನು ಯಾಕಂದ್ರೆ ನಮ್ಮ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ, ಅವರ ವ್ಯಾಪ್ತಿ ಜಾಸ್ತಿ ಇದೆ. ಚಿಕ್ಕಮಗಳೂರು ಸಂಪೂರ್ಣ ಬರ್ತಿದೆ, ನಮ್ಮ ಉಡುಪಿ ಜಿಲ್ಲೆ ಬರ್ತಿದೆ, ಹಾಗೆ ಧನ್ಯವಾದ ಅವರಿಗೆ ಶಿವಮೊಗ್ಗ ಬರ್ತದೆ, ನಮ್ಮ ಬೈಂದೂರು ಬರ್ತದೆ. ಹಾಗೆ ಅನಂತ ಹೆಗಡೆ ಅವರು ಇವ್ರು ಹೇಳಿದಾಗ ಇನ್ನೊಂದು ಕೊಡಗು ಮೋಸ್ಟ್ಲಿ ಇವರಿಗೆ ಹೋಗ್ತದೆ, ಅವರಿಗೆ ಹೋಗ್ತದೆ. ಇವರೆಲ್ಲ ಈಗ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಯಾರಿಲ್ಲ, ಎಲ್ಲ ಇರುವುದು ಕೇಂದ್ರ ಸರ್ಕಾರದಲ್ಲಿ ಈಗ
ಪ್ರತಿನಿಧಿಸಿಕೊಂಡಿರುವವರು ಎಲ್ಲ ಬಿಜೆಪಿಯ ಸಂಸದರು. ಅದರ ಮಧ್ಯದಲ್ಲಿ ಇವರು ಯಾರು ನಮ್ಮ ಎಲ್ಲ MLAs-ಗಳು ವಿರೋಧ ಪಕ್ಷದಲ್ಲಿದ್ದಾರೆ, ಈಗ ಅವರು ಧ್ವನಿ ಎತ್ತಬೇಕಿದನ್ನೆಲ್ಲ ಅವರು ಇರುವುದು ಎಲ್ಲ ಬಿಜೆಪಿ ಅವರು ಅಧಿಕಾರದಲ್ಲಿರುವ ಇದ್ದಾರಲ್ಲ ಕೇಂದ್ರದಲ್ಲಿ ಅವರಿಗೆ ದಾರಿ ಹೋಗಬೇಕಾದ್ದು ಕೇಂದ್ರ ಸರ್ಕಾರ. ಇದನ್ನು ನಾವು ಏನಾದ್ರು 60 ದಿನದೊಳಗೆ ಜನರು ಪ್ರತಿಭಟಿಸಬೇಕು ಅಥವಾ ನಿಮ್ಮ ಏನಾದ್ರು ಅಬ್ಜೆಕ್ಷನ್ಗಳಿದ್ರೆ ಅದನ್ನು ಹೇಳಬೇಕು ಅಂತ ಹೇಳುವಂತ ಒಂದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಾನು ನಮ್ಮ ಮಂಜುನಾಥ್ ಪೂಜಾರಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಾವು ಪತ್ರದ ಮುಖಾಂತರವಾಗಿ ಕೊಡ್ಬೇಕಾ, ಅದಕ್ಕೆ ಬೇಕಾದ ಏನಾದ್ರು ಡಾಕ್ಯುಮೆಂಟ್ ಮುಖಾಂತರ ಕೊಡ್ಬೇಕಂತ ಹೇಳುದು ನೀವು ದಯವಿಟ್ಟು ಪರಿಶೀಲನೆ ಮಾಡಬೇಕು. ಆ ಪ್ರಕಾರವಾಗಿ ಇನ್ನೊಮ್ಮೆ ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಪೇಪರ್ ಸಬ್ಮಿಟ್ ಪತ್ರಗಳನ್ನು ಮಾಡಿ ನಾವು ಇದನ್ನು ಜಾರಿಗೊಳಿಸ್ತೇವೆ. ಬಾರದು ಯಾವುದು ಕಸ್ತೂರಿ ವರದಿಯನ್ನು ಹಾಗೆ ಇಕೋಸೆನ್ಸಿಟಿವ್ ಝೋನ್ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳುವಂಥದ್ದನ್ನು ಜನವಸತಿ ಪ್ರದೇಶಕ್ಕೆ ಜಾರಿಗೊಳಿಸಬೇಕಾಗಬಾರದು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ. ಹೌದು ನೋಡಿ, ಒಂದು ಕಡೆಯಲ್ಲಿ ನಮ್ಮ ಮಲೆನಾಡು ಮತ್ತು ಕರಾವಳಿಗೆ ಹೆಚ್ಚು ವ್ಯತ್ಯಾಸ ಇಲ್ಲ ಡಿಸ್ಟೆನ್ಸ್. ಆ ಕಡೆಯಿಂದ CRZ ಅಂತೇಳಿ ಜನರನ್ನು ಈ ಕಡೆ ಒತ್ತುತ್ತಾ ಇದ್ದಾರೆ, ಈ ಕಡೆಯಿಂದ ಸಮುದ್ರದಿಂದ ಈ ಕಡೆಯಿಂದ ಮಲೆನಾಡು ಅಂತೇಳಿ ಇವರು ಕಸ್ತೂರಿ ರಂಗನನ್ನು ನಮ್ಮ ಮೇಲೆ ಹೇರಿ ನಮ್ಮನ್ನು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಈಗ ನಾವು ಪ್ರಾಣಿಗಳ ಮನುಷ್ಯರ ಅಲ್ಲ, ನಾವು ಕಸ್ತೂರಿ ರಂಗನ ಒಂದು ಸರಳ ರೀತಿಯಲ್ಲಿ ಜನ ಬದುಕುವ ಹಾಗೆ ವಸತಿ ಪ್ರದೇಶ ಬಿಟ್ಟು ಮಾಡಿದರೆ ನಮ್ಮ ಭಾಗದ ಜನ ಒಪ್ತಾರೆ. ಅಲ್ಲಿ ಏನು ವಿಶೇಷ ಅದಕ್ಕೆ ಕಾನೂನು ಏನು ಇದಿಲ್ಲ. ಅವರ ಸರ್ಕಾರಿ ಅಧಿಕಾರಿಗಳು ಮಾಡುವಂಥ ಏನು ದಬ್ಬಾಳಿಕೆ ಇದೆ ಅದು ನಿಲ್ಲಬೇಕು. ಮತ್ತು ಆ ಇಕೋ ಝೋನ್ನಲ್ಲಿ ಕಂಡೀಷನ್ಗಳು ಜಾಸ್ತಿ ಇವೆ, ಅದು ನಮ್ಮ ಒಂದು ಬೇಡಿಕೆ.